ನಮಸ್ಕಾರ ಎಲ್ಲರಿಗೂ. ಭಾಳಷ್ಟು ಮಂದಿ ದೇವ್ರ ಸಮಾರಾಧನೆ ಹುಲಿಗೆಮ್ಮಗೆ ಪಡ್ಲಿಗೆ ತುಂಬಿಸೋ ವಿಡಿಯೋನ ಇಷ್ಟಪಟ್ಟಿರಿ. ಅದಕ್ಕೆ ಥ್ಯಾಂಕ್ ಯು ಸೋ ಮಚ್. ಇನ್ನು ದೇವ್ರ ಸಮಾರಾಧನೆ ದಿವಸ ಪೂಜಾ ಎಲ್ಲ ಮುಗಿದ ಮೇಲೆ ಮಧ್ಯಾಹ್ನ ಹೋಳಿಗೆ ಊಟ ಮಾಡಿದ್ವಿ. ಇನ್ನು ರಾತ್ರಿ ಒಂದು ಸ್ಪೆಷಲ್ ಕಾರ್ಯಕ್ರಮ ಇತ್ತು. ಅದೇನಂದ್ರೆ ಮುಯ್ಯ ತಗೊಂಡು ಬರೋ ಕಾರ್ಯಕ್ರಮ. ಇದನ್ನು ಸಾಮಾನ್ಯವಾಗಿ ಉತ್ತರ ಕರ್ನಾಟಕದ ಕೆಲವೊಂದು ಜಿಲ್ಲೆ ಒಳಗೆ ಬ್ರಾಹ್ಮಣರ ಮನೆ ಒಳಗೆ ಮಾಡುವಂಥ ಒಂದು ಪದ್ಧತಿ. ನಂಗನ್ಸೋ ಮಟ್ಟಿಗೆ ಮತ್ತೆಲ್ಲೂ ಈ ಥರದ ಕಾರ್ಯಕ್ರಮ ನೋಡಲಿಕ್ಕೆ ಸಿಗೋದಿಲ್ಲ. ಮತ್ತು ಬಹುಶಃ ಈ ಹೆಸರನ್ನು ಯಾರೂ ಅಷ್ಟು ಕೇಳಿರ್ಲಿಕ್ಕಿಲ್ಲ. ಈ ಮುಯ್ಯ ಕಾರ್ಯಕ್ರಮನ ಶುಭ ಸಮಾರಂಭ ಇದ್ದಾಗ ಅಂದ್ರೆ ಮದ್ವೆ ಮುಂಜ್ವಿ ಹಿಂಗೆ ವಿಶೇಷ ಕಾರ್ಯಕ್ರಮದೊಳಗೆ ಈ ಮುಯ್ಯ ತಗೊಂಬರೋ ಕಾರ್ಯಕ್ರಮವನ್ನು ಮಾಡ್ತಾರೆ. ಲಗ್ನ ಮಾಡಿಕೊಂಡು ಗಂಡನ ಮನೆಗೆ ಹೋಗಿರೋ ಮನೆ ಹೆಣ್ಮಕ್ಳು ತಮ್ಮ ತವ್ರ ಮನೆ ಒಳಗೆ ಮಾಡುವಂಥ ಶುಭ ಕಾರ್ಯಕ್ರಮ ಇದು. ಇದಕ್ಕನ ಮುಯ್ಯ ತಗೊಂಡು ಬರೋದಂತ ಹೇಳ್ತಾರೆ. ಅವತ್ತೇನು ಮಾಡ್ತಾರಂದ್ರೆ ತಮ್ಮ ಮನೆ ಒಳಗೆ ತಗೊಂಡು ಬಂದಿರುವಂಥ ಸ್ವೀಟ್ಸು, ಅವಲಕ್ಕಿ, ಖಾರ, ಹಣ್ಣು, ಹೂವು ಹಿಂಗೆ ಎಲ್ಲನೂ ರೆಡಿ ಮಾಡಿ ಇಟ್ಕೋತಾರೆ. ಅದ್ರ ಜೊತೆಗೆ ಒಂದು ಗೌರಿನೂ ರೆಡಿ ಮಾಡಿ ಇಟ್ಟಿರ್ತಾರೆ. ಈ ಮುಯ್ಯ ತಗೊಂಡು ಬರೋದನ್ನು ತಮ್ಮ ತವ್ರ ಮನೆಯೊಳಗಿರೋರು ಯಾರಿಗೂ ಗೊತ್ತಾಗ್ದಿರೋ ಹಂಗೆ ಸೀಕ್ರೆಟ್ ಮೇಂಟೈನ್ ಮಾಡಿರ್ತಾರೆ. ಹಂಗಂಥೇಳಿ ಮನೆಯೊಳಗಿರೋ ಸೊಸೆಂದ್ರಿಗೆ ಗೊತ್ತಾಗೋದಿಲ್ಲ ಅಂತಲ್ಲ, ಅವರು ಎಕ್ಸ್ಪೆಕ್ಟ್ ಮಾಡಿರ್ತಾರೆ. ಈ ಮುಯ್ಯ ತಗೊಂಬರೋದನ್ನು ಸಾಮಾನ್ಯವಾಗಿ ಸಂಜೆ ಮೇಲೆ ಅಂದ್ರೆ ಹತ್ತತ್ರ ರಾತ್ರಿ ತಗೊಂಡು ಬರ್ತಾರೆ. ಮೊದಲಿಗೆ ಮನೆ ಹೆಣ್ಮಕ್ಳೆಲ್ಲ ಏನು ಊರಿಂದ ಬಂದಿರ್ತಾರಲ್ಲ ಅವರೆಲ್ಲ ವಿಚಾರ ಮಾಡಿ ಮೊದಲು ಗುಡಿಗೆ ಹೋಗ್ತಾರೆ. ಅಲ್ಲಿ ಗೌರಿನ ರೆಡಿ ಮಾಡ್ಕೋತಾರೆ. ಮತ್ತು ತಾವು ಏನೇನು ತೊಗೊಂಡು ಬಂದಿರ್ತಾರಲ್ಲ ಸ್ವೀಟ್ಸು, ಖಾರ, ಅವಲಕ್ಕಿ, ಹೂವು, ಹಣ್ಣು ಅದನ್ನೆಲ್ಲ ತಟ್ಟಿ ಒಳಗೆ ನೀಟಾಗಿ ಜೋಡಿಸ್ಕೋತಾರೆ. ಎಲ್ಲರೂ ಒಂದೊಂದು ಪ್ಲೇಟ್ನ ಹಿಡ್ಕೊಂಡು ಹಾಡ್ಕೋತ ತಮ್ಮ ತವ್ರ ಮನೆ ಏನಿರ್ತದಲ್ಲ ಆ ಮನೆ ಹತ್ರ ಬರ್ತಾರೆ. ಆಗ ಮನೆಯೊಳಗಿರೋ ಅಮ್ಮ, ದೊಡ್ಡಮ್ಮ, ಬಂದಿರೋ ಸೊಸೆಂದ್ರು ಅವರೆಲ್ಲ ಏನು ಮಾಡ್ತಾರಂದ್ರೆ ಪಟ್ನ ಬಾಗ್ಲ ಮುಚ್ಚಿಬಿಡ್ತಾರೆ. ಇವ್ರು ಬಾಗ್ಲ ಮುಚ್ಚಿದ ಮೇಲೆ ಮನೆ ಹೆಣ್ಮಕ್ಳೇನು ಹೊರಗೆ ನಿಂತಿರ್ತಾರಲ್ಲ ಅವ್ರು ಹೊರಗೆ ನಿಂತು ಹಂಗೆ ಹಾಡ್ಕೋತ ಶುರು ಮಾಡ್ತಾರೆ. ಒಳಗೆ ನಿಂತವರು ಏನು ಸುಮ್ಮನೆ ನಿಂದ್ರಂಗಿಲ್ಲ, ಅವರೂ ಅಷ್ಟೇ ಈಕ್ವಲ್ ಆಗಿ ಹಾಡ ಶುರು ಮಾಡ್ತಾರೆ. ಅವ್ರದ್ದಾದ್ಕೂಳೆ ಇವ್ರದ್ದಾದ್ಕೂಳೆ ಅವರು ಒಂಥರ ಜುಗುಲ್ ಬಂದು ಶುರು ಆಗಿರ್ತದೆ. ನೋಡ್ಲಿಕ್ಕಂತೂ ಮಸ್ತ್ ಇರ್ತದೆ. ಅವ್ರಕ್ಕಿಂತ ಚಂದ ಇವ್ರು ಹಾಡ್ತಿರ್ತಾರೆ, ಇವ್ರಕ್ಕಿಂತ ಚಂದ ಅವ್ರು ಹಾಡ್ತಿರ್ತಾರೆ. ಒಂದು ನಮೂನಿ ಕಾಂಪಿಟೇಷನ್. ಅದಕ್ಕೆ ಬಹುಶಃ ಇದಕ್ಕೆ ಮುಯ್ಯ ಅಂತ ಕರಿತಿರ್ಬೋದೋ ಏನೋ. ಎರಡೂ ಕಡೆನೂ ದೇವ್ರ ಹಾಡ ಹಾಡ್ತಿರ್ತಾರೆ. ಕೇಳಲಿಕ್ಕಂತೂ ಭಾಳ ಚಂದ ಇರ್ತದೆ. ಹಿಂಗೆ ಸ್ವಲ್ಪತ್ತು ಎರಡೂ ಕಡೆನೂ ಹಾಡ ನಡೀತದೆ. ಆಮೇಲೆ ಒಳಗಿರೋರು ಬಾಗ್ಲ ತೆಗಿತಾರೆ. ಯಾಕಂದ್ರೆ ಇವ್ರು ಹಾಡಿದ್ಗೆಲ್ಲ ಕೇಳಿ ಅವ್ರಿಗೂ ಒಂಥರ ಖುಷಿ ಆಗಿರ್ತದೆ. ಮನೆಯೊಳಗೆ ಸೊಸೆಂದ್ರು ಇರ್ತಾರಲ್ಲ ಅವರು ಮನೆ ಹೊರಗಿರುವಂಥ ಹೆಣ್ಮಕ್ಳ ಕಾಲು ತೊಳೆದು ಅರ್ಶಿನ ಕುಂಕುಮ ಕೊಟ್ಟು ಮನೆಯೊಳಗೆ ಕರ್ಕೋತಾರೆ. ಇವರು ಮನೆ ಹೆಣ್ಮಕ್ಳು ತಂದಿರುವಂಥ ಗೌರಿ ಮತ್ತು ತಾವೆಲ್ಲ ತೊಗೊಂಡು ಬಂದಿರುವಂಥ ಸ್ವೀಟ್ಸು, ಖಾರ, ಅವಲಕ್ಕಿ ಏನು ತಂದಿರ್ತಾರಲ್ಲ ಅವೆಲ್ಲ ಪ್ಲೇಟ್ಗಳನ್ನು ದೇವ್ರ ಸಮಾರಾಧನೆ ದಿವಸ ಏನು ಲಕ್ಷ್ಮಿ ಕೂಡ್ಸಿರ್ತಾರೆ, ಗೌರಿ ಗಣಪತಿನೇನು ಕೂಡ್ಸಿರ್ತಾರಲ್ಲ ಅಲ್ಲೇ ಅದನ್ನು ಇಟ್ಟು ಎಲ್ಲ ಚೆಂದಾಗಿಟ್ಟು ಡೆಕೋರೇಷನ್ ಮಾಡ್ತಾರೆ. ಮನೆಯೊಳಗಿರೋ ಎಲ್ಲಾರ್ಗೂ ಅರ್ಶಿನ ಕುಂಕುಮ ಕೊಟ್ಟು ಉಡಿ ತುಂಬ್ತಾರೆ. ಅದಕ್ಕೆ ಮನೆಯೊಳಗಿರೋ ಸೊಸೆಂದ್ರೆ ಏನು ಮಾಡ್ತಾರಲ್ಲ ಅವರು ಅಷ್ಟೇ ಇವ್ರು ಬರ್ತಾರಂತ ಗೊತ್ತಾದ್ಮೇಲೆ ಪಾನಕ, ಕೋಸಂಬರಿ ಏನರ ಒಂದು ಮಾಡಿರ್ತಾರೆ. ಅವರು ಇವ್ರಿಗೆ ತಿನ್ಲಿಕ್ಕೆ ಕೊಡ್ತಾರೆ, ಪಾನಕ ಕುಡಿಲಿಕ್ಕೆ ಕೊಡ್ತಾರೆ. ಹಂಗೆ ಅರ್ಶಿನ ಕುಂಕುಮ ಕೊಟ್ಟು ಇವ್ರಿಗೂ ಉಡಿ ತುಂಬ್ತಾರೆ. ನಮ್ಮ ಹಿರಿಯರು ಏನು ಈ ಥರ ಒಂದು ಸಂಪ್ರದಾಯಗಳನ್ನು ಮಾಡ್ಕೊಟ್ಟು ಬಂದಾರಲ್ಲ ಇವನ್ನ ನಾವು ಮುಂದುವರ್ಸ್ಕೊಂಡು ಹೋಗಬೇಕು. ಅಂದ್ರೆ ಈ ಥರ ಏನೋ ಒಂಥರ ಖುಷಿ, ಸಂಭ್ರಮ ಇದೆಲ್ಲ ಸಿಗ್ತದೆ ನೋಡ್ರಿ. ಇಷ್ಟೊತ್ತನ ಬರೀ ನಾನು ಹೇಳೋದ ಕೇಳೋದಾಯ್ತು. ಈಗ ರಿಯಲ್ ಆಗಿ ಅವ್ರು ಏನೇನು ಹಾಡಿದ್ರು, ಯಾವ ರೀತಿ ಬಂದರು, ಇವ್ರು ಯಾವ ರೀತಿ ವೆಲ್ಕಮ್ ಮಾಡಿದ್ರು ಏನಂತ ನೀವ ನೋಡ್ರಿ. ಸಕಶಯನಂ ಅಪ್ಪಗೋಕುಲ ಬಾಲ ನಪ್ಪಿ ಕೊಂಬುವ ಸುಖ ಒಪ್ಪಿ ಸೆರಗಿ ಮಣನಿಗೆ ಮಾಡಿದಳು ಗುರುಗಳೇ
ಕೇಸರಿಯಂದನಯನೆ ಸ್ವಚ್ಛ ರೂಪವ ತೋರೈ ನಿನಗೆ ಕುಂಕುಮ ಹಚ್ಚುವೆನು ಬಲಿಯ ದಾನವ ಬೇಡಿ ಇಳೆಯ ಹಳೆದಡಿಗಳ ತೋರೈ ನಿನಗೆ ಅರಿಶಿನ ಹಚ್ಚುವೆನು ಜಾತಿಯರ ಕರ್ಣ ಕಲಿದ ಹರಿಯೇ ಗಂಧವ ಹಚ್ಚುವನು ಶರತನಿ ತನಕ ದೇವಿ ಬಾರೆ ರಮಣಿ ತನಕ ಬಾರೆ ರಮಣಿ ತನಕ ಜೋಡಿಸಿ ಕರಗಳ ಎರಗುವೆ ಚರಣಕ್ಕೆ ಬಾರೆ ನಮನಿ ತನಕ ಭಾಗ್ಯದ ದೇವಿ ಬಾರೆ ನಮ್ಮನಿ ತನಕ ಜರದ ಪಿತಾಂಬರ ನಿರಿಗೆಗಳೆಳೆಯುತ್ತ ಹರಣಿ ಕಂಕಣದೊಂದು ಕುಂಗದಲ್ಲಿ ಹೊಳೆಯುತ್ತ ಬಾರೆ ನಮ್ಮನಿ ತನಕ ಗೌರಿ ಹಿಂಗಿಟ್ಕೋ ಗೌರಿ ಅಮ್ಮ ಎದಿಗೆ ಹಚ್ಕೋ ಗೌರಿ ಎದಿಗೆ ಹಚ್ಕೋ ಸಂತೆ ಕೆಲೂರ ವಾಸ ಕೆಲೂರ ವಾಸ ಸಂತೆಯ ಕೆಲವೂರ ವಾಸ ಕಾಂತನು ಶ್ರೀ ಹರಿದಾಸ ಸಂತತ ಪದವನು ಕಂಡೆ ಕನಸು ಕಂಡೆ ನಾಮನದಲ್ಲಿ ಕಳವಳಗೊಂಡೆ ರಾಮಕೃಷ್ಣರು ಮನೆಗೆ ಬಂದರು ಬಾಗಿಲು ತೆರೆಯಿತು ಕಾಮಧೇನು ಬಂದಂತಾಯ್ತು ಹೊರಗ ಹೇಳಿರೋ ಗಂಗಾದಿ ಸಕಲ ತೀರ್ಥಗಳ ಬಲವಿದು ಹರಿಯ ಪವಮಾನ ಪವಮಾನ ಜಗಮಾನ ಜಗದ ಪ್ರಾಣ ಸಂಕರುಷಣ ಭವ ಭಯರಣ್ಯ ಕೊಡು ಕವಿ ಜನಪ್ರಿಯ ಸೋತ್ರಿ ನಾವು ಮಾಡಿದ್ದೆ ಹಾಡಿದ್ದು ನೋಡಿ ಬೇರೆ ಆಡ್ಬೇಕಿಲ್ಲ ಸೋತ ತಪ್ಪಿಕೊಡ್ರಿ ಬಾಯಿ ತೆಗಿತೀವಿ ತೆಗಿರಿ It's okay, it's okay. ಜಂಟಿ ಬರ್ಸೇನೆ ತಿಕ್ಕಿ ಬರ್ಸ ಅವಳಿಗೆ ಅಲ್ರಿ ಜಾಂಟಿ ನಮ್ಮ ಹತ್ರ ಇದ್ದಿಲ್ಲಲ್ಲ ಅಲ್ಲ ಅಲ್ಲೇ ಅಲ್ಲ ನೀವು ನಾನು ನಮ್ದು ಇಸ್ಕೊತೀರಾ ಒಳಗಿರ್ತೀರಾ ಹೆಂಗನ್ನಿಸ್ತು ನೋಡಿ. ಅಲ್ಲಲ್ಲೇ ಸ್ವಲ್ಪ ಡಿಸ್ಟರ್ಬೆನ್ಸ್ ಇರಬಹುದು, ಆದ್ರೆ ಒರಿಜಿನಲ್ ವಾಯ್ಸನ್ನು ಹಂಗೆ ಇಟ್ಟೀನಿ. ಯಾಕಂದ್ರೆ ಅವರೆಲ್ಲ ಹಾಡಿದಂಥ ಹಾಡುಗಳು ಮತ್ತು ಆ ಮೂಮೆಂಟ್ ಒಳಗೆ ಅವ್ರು ಮಾತಾಡಿದಂಥ ಮಾತುಗಳು, ಆ ಒಂದು ಸನ್ನಿವೇಶ ಏನದಲ್ಲ ಅದು ಮತ್ತೆ ಸಿಗಂಗಿಲ್ಲ. ಹಾಡಿನ ಮಧ್ಯ ಅಲ್ಲಲ್ಲೇ ಸಣ್ಣ ಸಣ್ಣದಾಗಿರುವಂಥ ಒಂದು ಹಾಸ್ಯದ ಪ್ರಸಂಗ ಆಗಿರ್ಬೋದು, ಇವ್ರು ಅವ್ರನ್ನ ರೇಗಿಸೋದು ಏನೋ ಒಂಥರ ಖುಷಿ. ಏನೇ ಕೊಟ್ರೂ ಈ ಥರ ಮೂಮೆಂಟ್ಸು ಲೈಫ್ ಒಳಗೆ ಮತ್ತೆ ಸಿಗಂಗಿಲ್ಲ ನೋಡ್ರಿ. ಒಟ್ಟಿನೊಳಗೆ ಎಲ್ಲರೂ ಎಂಜಾಯ್ ಮಾಡಿದರು. ನಾನು ಅಂದ್ಕೊಳ್ತೀನಿ ಈ ವಿಡಿಯೋ ನೋಡಿ ನೀವು ಎಂಜಾಯ್ ಮಾಡಿದ್ರಿ ಅಂಥೇಳಿ. ನಿಮಗೆ ಈ ವಿಡಿಯೋ ಇಷ್ಟ ಆಗಿತ್ತಂದ್ರೆ ನಮ್ಮ ವಿಡಿಯೋನ ಲೈಕ್ ಮಾಡಿರಿ, ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ, ಹಂಗೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಮೆಂಬರ್ಸ್ ಜೊತೆ ಈ ವಿಡಿಯೋನ ಶೇರ್ ಮಾಡಿರಿ. ಥ್ಯಾಂಕ್ ಯು.